ಬ್ರೇಕಿಂಗ್ ನ್ಯೂಸ್. ಈಡಿಗ ಸಮುದಾಯದ ಶ್ರೀ ಪ್ರಣವಾನಂದ ಸ್ವಾಮೀಜಿಯವರಿಂದ ಸುದ್ದಿಗೋಷ್ಠಿ. ಬ್ರಹ್ಮಶ್ರೀ ನಾರಾಯಣ ಗುರು ಪೀಠದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ. ಈಡಿಗ ಸಮಾಜ ಸಮುದಾಯವು ರಾಜ್ಯದಲ್ಲಿ 35 ಲಕ್ಷ ಜನರಿದ್ದಾರೆ. ಈಡಿಗ ಸಮುದಾಯವನ್ನ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ರಾಜ್ಯ ಸರ್ಕಾರ. ಬಿಜೆಪಿ ಸರ್ಕಾರ ನಾರಾಯಣ ಗುರುಪೀಠ ನಿಗಮವನ್ನ ಘೋಷಣೆ ಮಾಡಿದೆ. ನಮ್ಮ ನಿಗಮಕ್ಕೆ 2.5 ವರ್ಷ ಕಳೆದರೂ 1 ನಯಾ ಪೈಸಾ ಕಾಂಗ್ರೆಸ್ ಸರ್ಕಾರ ಹಣ ನೀಡಿಲ್ಲ. ಸಮಾನತೆಯ ಹರಿಕಾರಯಾಗಿರುವ ನಾರಾಯಣ ಗುರು ಶ್ರೀ ಪುತ್ಥಳಿ ಬೆಂಗಳೂರಿನಲ್ಲಿ ಅನಾವರಣ ಮಾಡಿಲ್ಲ. ನಮ್ಮ ಸಮುದಾಯಕ್ಕೆ 25,000 ಆಶ್ರಯ ಯೋಜನೆ ಮನೆಗಳನ್ನ ಕೊಡಬೇಕು. ಕಾಂಗ್ರೆಸ್ ಸರ್ಕಾರ 5,000 ಹೊಸ ಬಾರ್ ಲೈಸೆನ್ಸ್ ಕೊಡುತ್ತೇವೆ ಎಂದು ಹೇಳಿದ್ದಾರೆ. ಅದನ್ನ ನಾವು ವಿರೋಧ ಮಾಡುತ್ತೇವೆ. ಇಲ್ಲವಾದರೆ ಈಡಿಗ ಸಮುದಾಯಕ್ಕೆ 2,500 ಬಾರ್ ಲೈಸೆನ್ಸ್ ಕೊಡಬೇಕು. ನಮ್ಮನ್ನು ಎಸ್ಸಿ ಸಮುದಾಯಕ್ಕೆ ಸೇರಿಸಬೇಕು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಶಕ್ತಿಪೀಠ ಒಂದು ನಿರ್ಣಯಕ್ಕೆ ಬಂದಿದೆ. ನಾವು ನಮ್ಮ ಶಕ್ತಿಪೀಠದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಮಾಡಬೇಕೆಂದುಕೊಂಡಿದ್ದೇವೆ. ನಾವು 14 ಬೇಡಿಕೆಗಳನ್ನ ಇಟ್ಟುಕೊಂಡು ಪಾದಯಾತ್ರೆ ಮಾಡುತ್ತಿದ್ದೇವೆ. ಸುಮಾರು 42 ದಿನಗಳ ಪಾದಯಾತ್ರೆ ನಡೆದಿದೆ. ಶ್ರೀ ನಾರಾಯಣ ಗುರು ಶಕ್ತಿಪೀಠದ ಪತ್ರಿಕಾಗೋಷ್ಠಿ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಶ್ರೀಮಠದ ಶಕ್ತಿಪೀಠದ ಕಾರ್ಯದರ್ಶಿಗಳಾದ ಶ್ರೀ ವೆಂಕಟೇಶ್ ಗುಂಡಾನೂರ್ ಯಾದಗಿರಿ ಹಾಗೂ ನಮ್ಮ ಯುವ ಘಟಕದ ಜವಾಬ್ದಾರಿಯಲ್ಲಿರುವ ನಮ್ಮ ರಮೇಶ್ ಗುತ್ತಿದರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಇದ್ದೇವೆ. ಈಡಿಗ ಸಮಾಜದ ರಾಜ್ಯದಲ್ಲಿ ಸುಮಾರು 30ರಿಂದ 35 ಲಕ್ಷ ಜನಸಂಖ್ಯೆ ಇರುವ ಈಡಿಗ, ಬಿಲ್ಲವ, ನಾಮಧಾರಿ, ದೀವರು ಸಮಾಜದ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ 2026 ಜನವರಿ 6ನೇ ತಾರೀಕು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ್ ಗ್ರಾಮದಲ್ಲಿರುವ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದಿಂದ ಬ್ಯಾಂಗ್ಳೂರು ವಿಧಾನಸಭೆವರೆಗೂ ಕೂಡ ಐತಿಹಾಸಿಕ ಪಾದಯಾತ್ರೆಯನ್ನೇ ಮಾಡುವುದಕ್ಕೆ ನಾನು ಈಗಾಗಲೇ ನಿರ್ಣಯ ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಉದ್ದೇಶ ಏನು? ಈಡಿಗ ಸಮುದಾಯವನ್ನು, ಬಿಲ್ಲವ ಸಮುದಾಯವನ್ನು ಹತ್ತಿಕ್ಕುವ ಕೆಲಸವನ್ನೇ ರಾಜ್ಯ ಸರ್ಕಾರ ಮಾಡತಕ್ಕಂಥದ್ದು. ಈಗಾಗಲೇ ಹಿಂದಿನ ಬಿಜೆಪಿ ಸರ್ಕಾರ ನಾರಾಯಣ ಗುರು ನಿಗಮವನ್ನೇ ಘೋಷಣೆ ಮಾಡಿದರು. ಆದರೆ ಅದು 2.5 ವರ್ಷ ಆದರೂ ಸಹ ಅದಕ್ಕೆ ಹಣವನ್ನು ಕೊಡಲಿಲ್ಲ. ಮತ್ತು ಸಮಾನತೆಯ ಹರಿಕಾರಾಗಿರುವ ನಾರಾಯಣ ಗುರುಗಳ ಪುತ್ಥಳಿ ಇಲ್ಲಿವರೆಗೂ ನಮ್ಮ ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ಮಾಡಲಿಲ್ಲ. ಮತ್ತು ಕಲ್ಯಾಣ ಕರ್ನಾಟಕದ ಬಡ ಈಡಿಗರು ಸೇಂದಿ ರೀತಿಯಲ್ಲಿಯೂ ಕೂಡ ಒಂದು ಪರ್ಯಾಯ ವ್ಯವಸ್ಥೆಯನ್ನೇ ಕಲ್ಪಿಸಿಕೊಡಲಿಲ್ಲ. ಹಾಗೆ ನಾವು ಸರ್ಕಾರದಲ್ಲಿ ಕೇಳುತ್ತಾ ಇರೋದು 25,000 ಮನೆಗಳನ್ನು ಆಶ್ರಯ ಮತ್ತು ವಸತಿ ಯೋಜನೆಗಳಲ್ಲಿ ನಮ್ಮ ಸಮುದಾಯಕ್ಕೆ ನೀಡಿ ಅಂತಕ್ಕಂಥದ್ದು. ಮತ್ತು ಈಗಾಗಲೇ ರಾಜ್ಯ ಸರ್ಕಾರ 500,000 ಬಾರ್ಗಳನ್ನೇ ನಾವು ಈಗ ಪರ್ಮಿಷನ್ ಕೊಡ್ತೀವಿ ಅಂತ ಬಂದಿದೆ. ನಾವು ಸಂಪೂರ್ಣವಾಗಿ ಅದನ್ನು ವಿರೋಧಿಸ್ತೀವಿ. ಒಂದು ವೇಳೆ ಸರ್ಕಾರ ಅದಕ್ಕೆ ಮೀರಿ ಹೋಗಿ ಮಾಡುತ್ತೀನಿ ಅಂತಂದರೆ 50% ಮದ್ಯ ಮಾರಾಟದ ಯಾವುದೂ ಇದ್ದರೂ ಕೂಡ ವ್ಯವಹಾರದಲ್ಲಿ ಅದು ಈಡಿಗರಿಕೆ ಈ 50% ಕೊಡಬೇಕು ಅಂತಕ್ಕಂಥದ್ದು. ಯಾಕೆ ಅಂತಂದರೆ ನಾವು ಕಸಬು ಕಳೆದುಕೊಂಡಿದ್ದೀವಿ, ಯಾವುದೂ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿಲ್ಲ. ಮತ್ತು 2.5 ವರ್ಷದ ಹಿಂದೆ ಈ ಜಿಲ್ಲೆಯಲ್ಲಿಯೂ ಕೂಡ ಬಹಳ ದೊಡ್ಡ ಹೋರಾಟ ಆದಾಗ ಇವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ನಮ್ಮ ಹೋರಾಟಕ್ಕೆ ಬಂದು ಬೆಂಬಲವನ್ನು ಕೊಟ್ಟು ನಮಗೆಲ್ಲ ಸಹಾಯವನ್ನು ಮಾಡಿದರು. ಆದರೆ 2.5 ವರ್ಷ ಆದ ಮೇಲೆ ಅವರಿಬ್ಬರೂ ಕೂಡ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ. ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ತಂದೆ ಅವರು AICC ಅಧ್ಯಕ್ಷರಾಗಿದ್ದಾರೆ. ಆದರೆ 2.5 ವರ್ಷ ಆದರೂ ಕೂಡ ಯಾವುದೂ ಒಂದು ಸಭೆ ಮಾಡಲಿಲ್ಲ. ಮುಖ್ಯಮಂತ್ರಿಗಳ ಹತ್ರ ಒಂದು ನಿಯೋಗ ತೆಗೆದುಕೊಂಡು ಹೋಗಲಿಲ್ಲ. ಹಾಗಾಗಿ ಅದೂ ಕೂಡ ಸಮುದಾಯಕ್ಕೆ ಅಸಮಾಧಾನ ಇದೆ. ಆದ್ದರಿಂದ ಇದೆಲ್ಲವನ್ನೇ ನಮ್ಮ ತಲೆಯಲ್ಲಿಡ್ಕೊಂಡು ಇವತ್ತು ಸಮುದಾಯ ಒಂದು ನಿರ್ಣಯಕ್ಕೆ ಬಂದಿದೆ, ಶಕ್ತಿಪೀಠ ಒಂದು ನಿರ್ಣಯಕ್ಕೆ ಬಂದಿದೆ. ರಾಜ್ಯಾದ್ಯಂತರ ಹೋರಾಟಕ್ಕೆ ಇಳಿಬೇಕು. ಮತ್ತು ಈಡಿಗ ಸಮುದಾಯ ಸೇಂದಿ ಇಳಿಸಿ ಮಾರಾಟ ಮಾಡಿ ಬದುಕಿ ಬಂದ ಸಮುದಾಯ. ನಮಗೆ ಆ್ಯಕ್ಚುಲಿ ಹೇಳಬೇಕಾದರೆ ST ಮೀಸಲಾತಿಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ ಇದೆ. ಪ್ರಮುಖ ಬೇಡಿಕೆ ಅದು ST ಮೀಸಲಾತಿಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು.
ಹಾಗಾಗಿ ಅದೂ ಕೂಡ ಪ್ರಮುಖ ಹೋರಾಟದ ಒಂದು ಭಾಗ. ಹಾಗಾಗಿ 10ರಿಂದ 14 ಬೇಡಿಕೆಗಳಿಟ್ಕೊಂಡು 700 ಕಿಲೋಮೀಟರ್ ಪಾದಯಾತ್ರೆ, 42 ದಿನದ ಪಾದಯಾತ್ರೆ. ಇದು ಮಾಡಿ ಇಲ್ಲಾದರೆ ಮಡಿ, ಮಾಡು ಇಲ್ಲ ಮಡಿ ಎಂದಕ್ಕಂಥ ಹೋರಾಟ, ಡೂ ಆ್ಯಂಡ್ ಡೈ ಎಂದಕ್ಕಂಥ ಹೋರಾಟಕ್ಕೆ ನಾವು ಇವತ್ತು ಸಮಾಜ ಕೈ ಹಾಕಿದ್ದೇವೆ. ಆದ್ದರಿಂದ ನಾಡಿನ ಸಮಸ್ತ ನಮ್ಮ ಸಮುದಾಯದ ಕುಲ ಬಾಂಧವರು ಮತ್ತು ನಾರಾಯಣ ಗುರುಗಳ ಮೇಲೆ ನಂಬಿಕೆ ಇರತಕ್ಕಂಥ ಎಲ್ಲ, ನಾನು ನಾಡಿನ ಜನತೆಗೆ, ನಮ್ಮ ಸಮುದಾಯದವರಿಗೆ, ಕುಲ ಬಾಂಧವರಿಗೆ, ಉದ್ಯಮಿಗಳಿಗೆ, ರಾಜಕಾರಣಿಗಳಿಗೆ ಎಲ್ಲರಿಗೂ ಕೂಡ ನಾನು ಈ ವಿಷಯದಲ್ಲಿ ನಾನು ಮನವಿಯನ್ನು ಮಾಡುತ್ತಾ ಇದ್ದೇನೆ. ಮತ್ತು ಇದು ನಮ್ಮ ಹೋರಾಟದ ವಿಷಯ. ಆದರೆ ಇವತ್ತು ಈಡಿಗ ಸಮುದಾಯದಲ್ಲಿ ರಾಜ್ಯದಲ್ಲಿ 6 ಜನ ಶಾಸಕರುಗಳು, ಒಬ್ಬರ ಮಂತ್ರಿ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. BJPಯಲ್ಲಿ ಒಂದು MP ಮತ್ತು 2 MLAಗಳಿದ್ದಾರೆ. ಆದರೂ ಸಮುದಾಯಕ್ಕೆ ನ್ಯಾಯವನ್ನು ಸಿಗಲಿಲ್ಲ ಅಂತ ಬಂದಾಗ BJP ಸರ್ಕಾರ 2 ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದರು, 3 ನಿಗಮಕ್ಕೆ ಅಧ್ಯಕ್ಷರನ್ನು ಮಾಡಿದರು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನೆಯೂ ಕೂಡ ಸಮುದಾಯ ಹತ್ತಿಕ್ಕುವ ಕೆಲಸ, ಇದು ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರ ಬೀದಿಯಲ್ಲಿ ಇಳಿದು ಹೋರಾಟ ಮಾಡುವ ಒಂದು ನಿರ್ಣಯ ಬಂತು. ಅನಂತರ ಅದಕ್ಕೆ ಪಾದಯಾತ್ರೆನ ಐತಿಹಾಸಿಕ ಪಾದಯಾತ್ರೆ ಅಂತ ಹೆಸರು ಕೊಟ್ಟು ನಾವು ಪುರ, ವಾಡಿ, ಶಾಬಾದ್, ಜೇವರ್ಗಿ, ಶಾಪೂರ್, ಸುರಪೂರ್, ಲಿಂಗಸೂರು, ತವರಗೆರೆ, ಕುಷ್ಟಗಿ, ಕೊಪ್ಪಳ, ಗಂಗಾವತಿ, ಹೊಸಪೇಟೆ, ಬೆಂಗಳೂರು ಈ ದೂರಗಳನ್ನ ಪಾದಯಾತ್ರೆ ಮಾಡುತ್ತೇವೆ. ದಿನ 20 ಕಿಲೋಮೀಟರ್ ಪಾದಯಾತ್ರೆ. ಬೆಳಿಗ್ಗೆ 10 ಗಂಟೆಗೆ ಬೆಳಿಗ್ಗೆ 10 ಕಿಲೋಮೀಟರ್, ಸಂಜೆ 10 ಕಿಲೋಮೀಟರ್. ಬೆಳಿಗ್ಗೆ 6:30 ಗಂಟೆ ಪ್ರಾರಂಭವಾಗುತ್ತೆ, 11 ಗಂಟೆವರೆಗೂ ಕೂಡ ಪಾದಯಾತ್ರೆ ನಡೆಯುತ್ತೆ. 11 ಗಂಟೆಗೆ ಎಲ್ಲಿ ಸೇರುತ್ತದೆ ಅಲ್ಲಿ ಪತ್ರಿಕಾಗೋಷ್ಠಿ ಇರುತ್ತದೆ, ಅಲ್ಲಿ ಪ್ರಸಾದ ವ್ಯವಸ್ಥೆ ಮಧ್ಯಾಹ್ನ. ಅನಂತರ ಸಂಜೆ 4 ಗಂಟೆಗೆ ಸಾಯಂಕಾಲ ಪ್ರಾರಂಭವಾಗಿ ಸಂಜೆ 7 ಗಂಟೆಗೆ ಧರ್ಮಸಭೆ ಆಗುತ್ತೆ, ಅಲ್ಲಿ ಒಂದು ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ. ಹೀಗೆ ನಾವು 42 ದಿನ ಕಾಲ ನಾವು ಹೋಗ್ತೇವೆ. ಹಾಗಾಗಿ ಸಮುದಾಯದ ಜಾಗ್ರತೆ, ಸಮುದಾಯದ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಅಂತೇಳಿ ಈ ಹೋರಾಟಕ್ಕೆ ನಾವು ಮುಂದಾಗಿದ್ದೀವಿ ಅಂತ ಮಾತು ನಿಮ್ಮ ಮುಂದೆ ಹೇಳುತ್ತಾ ಇದ್ದೀನಿ.